ಅಧಿವೇಶನ ನಡೀತಾ ಇರಬೇಕಾದ್ರೆ ಸಚಿವರ ದಿನಾಂಕನ ನಿಗದಿ ಮಾಡಿರೋದು. ಗೌರವಾನ್ವಿತ ಸಚಿವರು ನಿಗದಿ ಮಾಡಿರ್ತಕ್ಕಂಥ ದಿನದಂದು ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ವಿಕಲಚೇತನರು ಇವತ್ತು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಮಹಾನಗರ ಪಾಲಿಕೆ ಅಲ್ಲಿಗೆ ಇವತ್ತೇನು ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್ಕಾರದಲ್ಲಿ ಕಳೆದ 17 ವರ್ಷಗಳಿಂದ. ಅವರು ತಮ್ಮ ವೇತನವನ್ನು ಹೆಚ್ಚಿಸಬೇಕು, ಕಾಯಮತ್ತೆ ಆಗಬೇಕು ಅಂತೇಳಿ ಏನು ಆಗ್ರಹವನ್ನು ಮಾಡ್ತಾ ಇದ್ದಾರೆ, ಒತ್ತಾಯವನ್ನು ಮಾಡ್ತಿದ್ದಾರೆ. ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ಅವರೇ ಭರವಸೆ ಕೊಟ್ಟಿದ್ದಾರೆ, ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ, ನಾವು ಈಡೇರಿಸ್ತೇವೆ ಅಂತೇಳಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು 8,000 ರೂಪಾಯಿ 9,000 ರೂಪಾಯಿ ಅವರಿಗೆ ವೇತನ ಹೆಚ್ಚು ಮಾಡಿದ್ದಾರೆ. ಅದಿರಲಿ ಒಂದು ಕಡೆ. ಆದರೆ ಇವತ್ತು ಅವರ ಒತ್ತಾಯಕ್ಕೆ ಹಿಂದೆ ವಿರೋಧ ಪಕ್ಷ ನಾಯಕರಿದ್ದಾಗ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ, ನಮ್ಮ ಸರ್ಕಾರ ಬಂದಾಗ ಈಡೇರಿಸ್ತೇವೆ ಅಂತೇಳಿ. ಅವರೇ ಕೊಟ್ಟಿರ್ತಕ್ಕಂಥ ಭರವಸೆನ ಈಡೇರಿಸಬೇಕು ಅಂತೇಳಿ ಅವರು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ದುರಾದೃಷ್ಟ ಅಂತ ಹೇಳಿದ್ರೆ ನೋಡಿ, ಯಾವ ರೀತಿ ಒಂದು ಸರ್ಕಾರ ಬೇಜವಾಬ್ದಾರಿತನದಿಂದ ನಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಪಾಪ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ, ಇಲ್ಲಿ ಬಂದವ್ರಿಗೆ ಯಾರು ದಿಕ್ಕು ಅನ್ನೋದು ಇಲ್ಲ, ಯಾರು ಬಂದು ಇವತ್ತು ಮಾತನಾಡಿಸೋಲ್ಲ. ಈಗ ಯಾರೋ ಒಬ್ರು ಅಧಿಕಾರಿ ಬಂದು ಮಾತನಾಡ್ಸಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಕೂಡ ಸಚಿವರಿಗೂ ಕೂಡ ಮಾತನಾಡ್ತೇನೆ, ಅವ್ರ ಕರ್ತವ್ಯ ಇದೆ, ಅವ್ರದೇ ಕ್ಷೇತ್ರ ಮತ್ತು ಅವರ ಇಲಾಖೆನೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಬಂದು ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ನಾನು ಸಚಿವರಿಗೂ ಕೂಡ ಮಾತನಾಡ್ತೇನೆ. ಅವರು ಕೂಡ ಬಂದು ಭೇಟಿ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅದನ್ನೇ ಹೇಳಿದ್ರು ಪಾಪ, ಅದಕ್ಕೆ ನಾನು ಸಚಿವರು ಕೂಡ ಮಾತನಾಡ್ತೇನೆ, ಸದನದಲ್ಲೂ ಕೂಡ ವಿಚಾರ ಪ್ರಸ್ತಾಪ ಮಾಡ್ತೇನೆ. ಅಧಿವೇಶನ ನಡೀತಾ ಇರಬೇಕಾದ್ರೆ ಸಚಿವರ ದಿನಾಂಕನ ನಿಗದಿ ಮಾಡಿರೋದು. ಗೌರವಾನ್ವಿತ ಸಚಿವರು ನಿಗದಿ ಮಾಡಿರ್ತಕ್ಕಂಥ ದಿನದಂದು ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ವಿಕಲಚೇತನರು ಇವತ್ತು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಮಹಾನಗರ ಪಾಲಿಕೆ ಅಲ್ಲಿಗೆ ಇವತ್ತೇನು ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್ಕಾರದಲ್ಲಿ ಕಳೆದ 17 ವರ್ಷಗಳಿಂದ. ಅವರು ತಮ್ಮ ವೇತನವನ್ನು ಹೆಚ್ಚಿಸಬೇಕು, ಕಾಯಮತ್ತೆ ಆಗಬೇಕು ಅಂತೇಳಿ ಏನು ಆಗ್ರಹವನ್ನು ಮಾಡ್ತಾ ಇದ್ದಾರೆ, ಒತ್ತಾಯವನ್ನು ಮಾಡ್ತಿದ್ದಾರೆ. ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ಅವರೇ ಭರವಸೆ ಕೊಟ್ಟಿದ್ದಾರೆ, ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ, ನಾವು ಈಡೇರಿಸ್ತೇವೆ ಅಂತೇಳಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು 8,000 ರೂಪಾಯಿ 9,000 ರೂಪಾಯಿ ಅವರಿಗೆ ವೇತನ ಹೆಚ್ಚು ಮಾಡಿದ್ದಾರೆ. ಅದಿರಲಿ ಒಂದು ಕಡೆ. ಆದರೆ ಇವತ್ತು ಅವರ ಒತ್ತಾಯಕ್ಕೆ ಹಿಂದೆ ವಿರೋಧ ಪಕ್ಷ ನಾಯಕರಿದ್ದಾಗ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ, ನಮ್ಮ ಸರ್ಕಾರ ಬಂದಾಗ ಈಡೇರಿಸ್ತೇವೆ ಅಂತೇಳಿ. ಅವರೇ ಕೊಟ್ಟಿರ್ತಕ್ಕಂಥ ಭರವಸೆನ ಈಡೇರಿಸಬೇಕು ಅಂತೇಳಿ ಅವರು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ದುರಾದೃಷ್ಟ ಅಂತ ಹೇಳಿದ್ರೆ ನೋಡಿ, ಯಾವ ರೀತಿ ಒಂದು ಸರ್ಕಾರ ಬೇಜವಾಬ್ದಾರಿತನದಿಂದ ನಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಪಾಪ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಸರಿಯಾಗಿಲ್ಲ, ಇಲ್ಲಿ ಬಂದವ್ರಿಗೆ ಯಾರು ದಿಕ್ಕು ಅನ್ನೋದು ಇಲ್ಲ, ಯಾರು ಬಂದು ಇವತ್ತು ಮಾತನಾಡಿಸೋಲ್ಲ. ಈಗ ಯಾರೋ ಒಬ್ರು ಅಧಿಕಾರಿ ಬಂದು ಮಾತನಾಡ್ಸಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಕೂಡ ಸಚಿವರಿಗೂ ಕೂಡ ಮಾತನಾಡ್ತೇನೆ, ಅವ್ರ ಕರ್ತವ್ಯ ಇದೆ, ಅವ್ರದೇ ಕ್ಷೇತ್ರ ಮತ್ತು ಅವರ ಇಲಾಖೆನೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಬಂದು ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ನಾನು ಸಚಿವರಿಗೂ ಕೂಡ ಮಾತನಾಡ್ತೇನೆ. ಅವರು ಕೂಡ ಬಂದು ಭೇಟಿ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅದನ್ನೇ ಹೇಳಿದ್ರು ಪಾಪ, ಅದಕ್ಕೆ ನಾನು ಸಚಿವರು ಕೂಡ ಮಾತನಾಡ್ತೇನೆ, ಸದನದಲ್ಲೂ ಕೂಡ ವಿಚಾರ ಪ್ರಸ್ತಾಪ ಮಾಡ್ತೇನೆ.